ಹೋಟೆಲ್ದ ಹೊರಗಿನ ಭಾಗ ಇದು ಒಳಗೆ ನಾವು ತೋರಿಸ್ತೀವಿ, ಪರ್ಮಿಷನ್ ಕೊಡ್ತೀವಿ ಕಡೆ ಕೇಳಿ ಅವ್ರೇನಾದ್ರೂ ಇಂಟ್ರೊಡಕ್ಷನ್ ಕೊಡ್ತೀನಿ ಅನ್ನೋದು ಸ್ನೇಹಿತರೆ. ಯಾರಾದರೂ ಪ್ರವಾಸಿಗರು ನೀವು ಬಂದ್ರಿ ಅಂದ್ರೆ ನಿಮಗೆ ಸ್ಟೇ ಇರಲಿಕ್ಕೆ ಇದು ಮಯೂರ ಹೋಟೆಲ್ ಅಂತ ಹೇಳಿ ಇದ್ರ ಒಳಗಿನ ಭಾಗವನ್ನು ನಿಮಗೆಲ್ಲ ತೋರಿಸ್ತೀನಿ. ನಾನು ಏನೇನು ರೈಟ್ ಇದೆ ಅವ್ರಿಗೆಲ್ಲ ಕೇಳ್ತೀನಿ, KTC ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ಈಗ ನಾವು ಹೋಟೆಲ್ ಮಯೂರ ಅಂತಕ್ಕಂಥ ಹೋಟೆಲ್ ಒಳಗಿದ್ದೀವಿ ನಾವು ಇಲ್ಲಿ. ಇದು ನಿಯರ್ ಕೃಷ್ಣ ಗಾರ್ಡನ್ ಮತ್ತು ಲವಕುಶ ಗಾರ್ಡನ್ಗೆ ಇದು ನಿಯರ್ ಆಗುತ್ತೆ. ನಾವು ಮೇನ್ ಗಾರ್ಡನಿಂದ ಅಂದ್ರೆ ನಾವು ಅಲ್ಲಿ ಪಂಪಿಂದ ಬಂದಿವಪ್ಪ ಅಂದ್ರೆ 5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನಮಗೆ ಲವಕುಶ ಮತ್ತು ಕೃಷ್ಣ ಗಾರ್ಡನಿಂದ ಬರೀ ಭಾಳ ಸಿಂಪಲ್ ಅರ್ಧ ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟ್ರ್ ಆಗ್ಬೋದು. ಸ್ನೇಹಿತರೆ, ನೀವು ಯಾರಾದರೂ ದೂರಿಂದ ಬಂದ್ರಪ್ಪ ಅಂದ್ರೆ ಬೇರೆ ಏನಾದ್ರು ಐತಿಹಾಸಿಕ ಸ್ಥಳ ನೋಡಿ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಇರ್ಲಿಕ್ಕೆ ಸ್ಟೇ ಬೇಕಾಯ್ತಂದ್ರೆ ಇಲ್ಲಿ ನೀವು ಗೋರ್ಮೆಂಟಿದು ಇರುವಂಥ ಒಂದು ಹೋಟೆಲ್ ಮತ್ತು ಇದು ಹೊರಗಡೆ ರೆಸಾರ್ಟ್ ಥರ ಮಾಡಿದ್ದಾರೆ. ಇದೆಲ್ಲ ಬೆಟ್ಟ ಗುಡ್ಡದೊಳಗೆ ಆದಂಥದ್ದು. ಈಗ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಏನು ಒಳಾಂಗಣ ತೋರಿಸ್ತಾ ಇದ್ದೀವಿ. ಇದು ರಿಸೆಪ್ಷನ್ ರೂಮ್ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಏನೇ ನೀವು ತೊಗೋಬೇಕಾದ್ರೂ ಇಲ್ಲೇನು ಬುಕ್ಕಿಂಗ್ ಮಾಡೋಕ್ಕಾದ್ರೆ ನೀವು ಅಲ್ಲಿ ಕೂಡ್ಬೋದು. ಭಾಳ ಗದ್ದಲಿತ್ತು ಮಾಡ್ತಂದ್ರೆ ಇಲ್ಲಿ ಕೂಡ್ಬೋದು. ಆಮೇಲೆ ನೀವು ಏನಾದ್ರು ರೂಮ್ ಮಾಡಿದ್ರೆ ಇಲ್ಲಿ ಬೇಜಾರಾಯ್ತಂದ್ರೆ ಇಲ್ಲಿ ಹೊರಗೆ ಬಂದು ಕೂಡ್ಬೋದು. ಸ್ನೇಹಿತರೆ, ಈಗ ಇಲ್ಲಿ ಹೋಟೆಲ್ದೊಳಗಿರುವಂಥ ಸಿಬ್ಬಂದಿಯವರ ಅಣ್ಣರಿದ್ದಾರೆ. ಅವರು ನಮಸ್ಕಾರ ಅಣ್ಣ. ನಮಸ್ತೆ. ನಮ್ಮ ಹೆಸರು ಅಣ್ಣ? ಸರ್, ನಮ್ಮ ಹೆಸರು ಹನುಮಗೌಡ ಗೌಡರು. ಹಾಂ. ನಮ್ಮದು ಅಕೌಂಟೆಂಟ್ ಪೋಸ್ಟು, ಇವರು ರಿಸೆಪ್ಷನ್ ಎರಡೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮದು ಹೋಟೆಲ್ದು ಏನಿದೆ ಅಂದರೆ ನಮ್ಮದು ಆನ್ಲೈನ್ ರೇಟ್ ಇರುತ್ತೆ ಸರ್. ಆಲ್ಮೋಸ್ಟ್ ಆಲು ಆನ್ಲೈನೇ ಜಾಸ್ತಿ ಬುಕ್ಕಿಂಗ್ ಆಗ್ತವೆ. ನಮ್ಮದು ಹೋಟೆಲ್ ಮಯೂರ ಕೃಷ್ಣ ಆಲ್ಮಟ್ಟಿ. ನಮ್ಮದು ಡೈನಾಮಿಕ್ ರೇಟು ಡೈಲಿ ಚೇಂಜ್ ಆಗುತ್ತೆ. ವೀಕೆಂಡ್ ಎಂಡಲ್ಲಿ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ವೀಕೆಂಡ್ ಬಿಟ್ಟು ಕಮ್ಮಿ ಆಗುತ್ತೆ. ಇವಾಗ 4 ಕ್ಯಾಟಗರಿ ರೂಮ್ದು ನಮ್ಮದು ಟೋಟಲು 21 ರೂಮ್ಸು. 21 ರೂಮ್ಸಲ್ಲಿ 4 ಕ್ಯಾಟಗರಿ ರೂಮ್ಸ್ ಇದ್ದಾವೆ. ಒಂದು ಕಾಟೇಜು, ನೆಕ್ಸ್ಟು ಡಿಲ್ಯಾಕ್ಸು, ನೆಕ್ಸ್ಟ್ ಸೂಪರ್ ಡಿಲ್ಯಾಕ್ಸು ಆ್ಯಂಡ್ ಸೂಟು. ಇವು 4 ಕ್ಯಾಟಗರೀಸ್ ರೂಮ್ದು. ಡಿಲ್ಯಾಕ್ಸು, ಸೂಪರ್ ಡಿಲ್ಯಾಕ್ಸು, ನೆಕ್ಸ್ಟು ಸೂಟು. ಏನು ಡಿಫ್ರೆನ್ಸ್ ಅಂತಂದರೆ ಕಾಟೇಜ್ ಅಂದರೆ ಇಂಡಿವಿಜುವಲ್ ಆಗಿ ಬ್ಯಾಕ್ ಸೈಡ್ ಡ್ಯಾಮ್ಗೆ ವ್ಯೂ ಪಾಯಿಂಟ್ ಇದ್ದಾವೆ, ಅವು ಕಾಟೇಜಸ್. ನೆಕ್ಸ್ಟು ಡಿಲ್ಯಾಕ್ಸ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಡಿಲ್ಯಾಕ್ಸು, ಬಟ್ ಬಾಲ್ಕನಿ ಇಲ್ಲ. ಸೂಪರ್ ಡಿಲ್ಯಾಕ್ಸ್ ಅಂದರೆ ಬಾಲ್ಕನಿ ಇದ್ದಾವೆ. ಬಾಲ್ಕನಿ ಅದಕ್ಕೆ ಅವು ಮೇನ್ ಫಸ್ಟ್ ಫ್ಲೋರಲ್ಲಿ ಇದ್ದಾವೆ, ಅವು ಬಾಲ್ಕನಿ ವ್ಯೂ ಪಾಯಿಂಟ್ ಇದ್ದಾವೆ. ಸೂಟ್ ಅಂದರೆ ಇವು VIP ರೂಮು. ಕೆಳಗಡೆ ಒಂದು ಸೂಟ್ ಇದೆ, ಮೇಲ್ಗಡೆ ಒಂದು. ಕೆಳಗಡೆ ಸೂಟಿಗೆ ಬಾಲ್ಕನಿ ಇಲ್ಲ, ಮೇಲ್ಗಡೆ ಸೂಟಿಗೆ ಬಾಲ್ಕನಿ ಇದೆ. ನೆಕ್ಸ್ಟ್ ಇದು EP CP ಪ್ಲ್ಯಾನ್ ಅಂದರೆ EP ಪ್ಲ್ಯಾನ್ ಅಂದರೆ ನಿಮಗೆ ಇರೋ ಪ್ಲ್ಯಾನ್ ಅಂದರೆ ರೂಮ್ ರೆಂಟ್ ಅಷ್ಟೇ ಓನ್ಲಿ. ಇದು CP ಪ್ಲ್ಯಾನ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟು. ನೆಕ್ಸ್ಟು ಅವರು ಎಕ್ಸ್ಟ್ರಾ ಪರ್ಸನ್ಗೆ ಎಕ್ಸ್ಟ್ರಾ ಬೆಡ್ ಚಾರ್ಜಸ್ಸು ಇರುತ್ತೆ. ಇಲ್ಲಿ ಎಕ್ಸ್ಟ್ರಾ ಬೆಡ್ಡು EP ಪ್ಲ್ಯಾನು, ನೆಕ್ಸ್ಟ್ CP ಪ್ಲ್ಯಾನು. ಎಕ್ಸ್ಟ್ರಾ ಬೆಡ್ಡು EP ಪ್ಲ್ಯಾನ್ ಅಂದರೆ ಓನ್ಲಿ ಬೆಡ್ದು ಅಷ್ಟೇ ಚಾರ್ಜು. ಎಕ್ಸ್ಟ್ರಾ CP ಪ್ಲ್ಯಾನ್ ಅಂದರೆ ಅವ್ರದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟು, ನೆಕ್ಸ್ಟ್ ಬೆಡ್ ಚಾರ್ಜಸ್ಸು. ಈ ಥರ ಇದೆ. ಓಕೆ ಸರ್, ಇಷ್ಟಂಕರೂ ನಮ್ದಿದೆ ಸರ್. ಓಕೆ. ಈಗ ಸ್ನೇಹಿತರೆ, ಇದೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟರು ಮತ್ತು ಆನ್ಲೈನ್ದೊಳಗೆ ತಮ್ಮದು ವೆಬ್ಸೈಟ್ಸ್ ಹೇಳ್ತೀರಿ? ಹಾಂ, ವೆಬ್ಸೈಟ್ ಇದೆ ನಮ್ಮದು. www.kstdc.com ಅಂತ ವೆಬ್ಸೈಟ್ ಇದೆ. ನಿಮ್ಗೆ ಆ ಥರನೂ ಏನೋ ತಿಳಿಲಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ ಹೋಟೆಲ್ ಮಯೂರ ಕೃಷ್ಣ ಆಲ್ಮಟ್ಟಿ ಅಂತ ಸರ್ಚ್ ಮಾಡಿದರೆ ನಿಮಗೆ ವೆಬ್ಸೈಟ್ ಎಲ್ಲ ಬರ್ತವೆ ಸರ್. ಸ್ನೇಹಿತರೆ, ಅಲ್ಲಿ ಸಹಿತ ನೀವು ವೆಬ್ಸೈಟ್ದಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ತಾವು ಬರ್ಬೋದು. ಬಂದು ಕೇಸಿ ಇಲ್ಲಿ ನೀವು ಸ್ಟೇ ಇರ್ಬೋದು. ಸ್ನೇಹಿತರೆ, ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ. ಇದು ರೆಸ್ಟೋರೆಂಟ್ ಅಂತ ಹೇಳಿ ಒಳಗೆ ಯಾವ ಥರ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರೆಸ್ಟೋರೆಂಟ್ ಇದೆ. ಈ ಥರ ಇದು ರೆಸ್ಟೋರೆಂಟ್ ಸ್ನೇಹಿತರೆ. ಇಲ್ಲಿ ನೀವು ಊಟವನ್ನು ಮಾಡ್ಬೋದು. ಬಂದು ಕೇಸಿ ಇಲ್ಲಿ ಊಟ ಮಾಡಲಿಕ್ಕೆ ಈ ಥರ ಒಂದು ನಿಮ್ಗೇನಾದ್ರು ರೆಸ್ಟೋರೆಂಟ್ ಅಂತ ಹೇಳಿ ಬರುತ್ತೆ. ಇದು ಹೊರಗಡೆ ನಾವು ಬ್ಯಾಕ್ ಸೈಡ್ ಬಂದೀವಂದರೆ ಇಲ್ಲೆಲ್ಲ ಸುತ್ತಲೂ ಏನಿದೆ ಅಂದ್ರೆ ರೂಮ್ಸ್ಗಳಿದಾವೆ ಸ್ನೇಹಿತರೆ. ಪೂರಾ ರೂಮ್ಸ್ಗಳಿದ್ದಾವೆ. ಅಗದಿ ರೂಮ್ ಯಾವ ಥರ ಅಂದ್ರೆ ಫುಲ್ ಹೈಟೆಕ್ ರೂಮ್ ಇದೆ. ಯಾಕಂದರೆ ಇದು ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಮತ್ತು ಸರ್ಕಾರದ ಈ ಒಂದು ಹೋಟೆಲ್ ಆಗಿರೋದ್ರಿಂದ ಇಲ್ಲಿ ಏನಿದೆ ಫುಲ್ ಫಸ್ಟ್ ಕ್ಲಾಸ್. ಏನಪ್ಪ ಅಂತಂದ್ರೆ ಹೈಟೆಕ್ ಇಲ್ಲಿ ರೂಮ್ಸ್ಗಳಿದ್ದಾವೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ನಾನು. ಆಲ್ರೆಡಿ ಅದರ ಪ್ಲ್ಯಾನ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಆಮೇಲೆ ಹೊರಗಿನ ರೂಮ್ಸ್ಗಳು ನಾನು ತೋರಿಸ್ತೀನಿ ಸ್ನೇಹಿತರೆ. ಬರೀ ನಿಮಗೆ ಯಾವ ಥರ ಹೊರಗೆ ರೂಮ್ ಇರ್ತಾವೆ ಅನ್ನೋದು.
ಸ್ನೇಹಿತರೆ ಈಗ ಕತ್ಲಾಗೈತಿ ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ ಆಗಂಗಿಲ್ಲ, ಅದಕ್ಕಾಗಿ ಇಲ್ಲಿ ಕ್ವಾರ್ಟರ್ಸ್ ರೂಮ್ಸ್ಗಳು ಅಂತ ಇಲ್ಲಿ ಬರ್ತಾವೆ. ನೀವೇನೇ ಬಂದರೂ ಸಹಿತ ಇಲ್ಲಿ ಸ್ಟೇ ಇರ್ಬೋದು ಆರಾಮ್ಸಿರಿ. ಮತ್ತು ವಿಶಾಲವಾದಂಥದ್ದು, ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸ್ಟರ್ಬೆನ್ಸ್ ನಿಮಗೆ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಸುತ್ತಮುತ್ತ ವ್ಯೂಸ್, ಡ್ಯಾಮ್ಗಳು ವ್ಯೂಸ್ ಇದೆ. ನಿಮಗೆ ನೆಕ್ಸ್ಟ್ ಎಪಿಸೋಡ್ ಒಳಗೆ ನಾನು ಎಲ್ಲ ತೋರಿಸ್ತೀನಿ. ನಿಮ್ಗೆ ಇಲ್ಲಿ ಡ್ಯಾಮ್ ವ್ಯೂಸ್ ಮ್ಯಾಲಿಂದ ನಾವು ನೋಡ್ಬೋದು, ಗಾರ್ಡನಿಂದ ನೋಡ್ಬೋದು. ಅಲ್ಲಿ ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಆ ವ್ಯೂ ಪಾಯಿಂಟಿಂದ ನಮ್ಮ ಪೂರ್ತಿ ಏನು ಡ್ಯಾಮ್ ಇದೆಯಲ್ಲ, ಆ ಡ್ಯಾಮಿನ ಗೇಟ್ಗಳು ಮತ್ತು ನೀರನ್ನು ಹರಿದು ಹೋಗುವಂಥದ್ದು, ಹೊರಗಡೆ ನೀರು ಏನು ಬಿಡ್ತಾರಲ್ಲ ಅದೆಲ್ಲ ವ್ಯೂಸು ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ಗಳು ನಾನು ತೋರಿಸ್ತೀನಿ. ಅಂತ ಇನ್ನೊಂದು ಕೃಷ್ಣ ಗಾರ್ಡನ್ ಅಂತ ಹೇಳಿ ಒಂದು ಬಾಕಿ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಏನಾದ್ರೆ ಇದು ಕಾಟ್ರೇಜ್ ಅಂತ ಹೇಳಿ, ಇದು ಸಪ್ರೇಟ್ ಆದಂಥ ಕಾಟ್ರೇಜ್ ಮೀನ್ಸ್ ಏನಪ್ಪ ಅಂದ್ರೆ ಸಪ್ರೇಟ್ ಆದಂಥ ರೂಮ್ಗಳು ಇರ್ತವೆ. ಇಲ್ಲಿ ಹೆಂಗೆ ನಾವು ಈ ಇದ್ರೊಳಗೆ ಎಲ್ಲಪ್ಪ ಅಂತಂದ್ರೆ, ಈಗ ನಾವು ದಾಂಡೇಲಿ ಒಳಗೆ ಅದು ಹೋದಾಗ ಫಾರೆಸ್ಟ್ ಒಳಗೆ ಅಲ್ಲಿ ಟೆಂಟ್ ಹಾಕ್ತಾರೆ, ಈ ಮಿಲ್ಟ್ರಿ ಟೈಪ್ ಟೆಂಟ್ಗಳನ್ನು ಹಾಕ್ತಾರೆ, ಶೆಡ್ ಇದು ಗುಡಿಸ್ಲಿ ಅಂತ ಕರೀತಾರೆ. ಆ ಥರ ಇಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಇಲ್ಲಿ ಇದರಿಂದ ಮಾಡಿದಂಥದ್ದು ಇದು ಕಾಟ್ರೇಜ್. ಇವು ಸಪ್ರೇಟ್ ಆದಂಥ ರೂಮ್ಗಳು ಇರ್ತವೆ. ಈಗ ಹೆಂಗೆ ಡಿಲೇಸ್ ಬೆಡ್ ಅವೆಲ್ಲ ಲಾಡ್ಜ್ ಎಲ್ಲ ಒಂದೊಂದು ರೂಮ್ ಅಟ್ಯಾಚ್ ಇರ್ತವೆ. ಬಟ್ ಇಲ್ಲಿ ಆ ಥರ ಹೆಂಗಿಲ್ಲ, ಇದು ಸಪ್ರೇಟ್ ಇರುವಂಥ ರೂಮ್ಗಳು, ಇದಕ್ಕೆ ಕಾಟ್ರೇಜ್ ಅಂತ ಹೇಳ್ತಿರ್ತಾರೆ. ಈ ಕತ್ಲ ಸಂಬಂಧ ನಿಮ್ಗೆ ಯಾವುದೇ ರೀತಿಯ ಸಂಪೂರ್ಣವಾಗಿ ನಾನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಈಗ ಅಲ್ಲಿ ನಿಮಗೆ ಮುಂದೆ ನೆಕ್ಸ್ಟ್ ಎಪಿಸೋಡ್ ಒಳಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಪೂರ್ತಿ ಇರೋದು ಒಂದು ಎಲ್ಲ ವ್ಯೂಸ್, ಹಿಂದಿನ ಒಂದು ಡ್ಯಾಮಿನ ವ್ಯೂಸ್ ಅದೆಲ್ಲ ನಾನು ತೋರಿಸ್ತೀನಿ. ಇಲ್ಲಿವರೆಗೂ ನಾವು ಸಂಪೂರ್ಣವಾಗಿ ಎಲ್ಲ ಒಂದು ವಿಡಿಯೋಗಳು ಮಾಡಿದ್ವಿ ಸ್ನೇಹಿತರೆ. ಹಲವಾರು ವಿಷಯಗಳ ಬಗ್ಗೆ ನಮ್ಗೆ ತಿಳಿದಿರುವಂಥ ಮಾಹಿತಿಯನ್ನು ಸಹಿತ ನಿಮ್ಗೆ ಕೊಟ್ಟಿದ್ದೀವಿ. ಇನ್ನು ಮುಂದಿನ ಎಪಿಸೋಡನ್ನು ನಾವು ನೆಕ್ಸ್ಟ್ ಮತ್ತು ನಾವು ಮುಂದೆ ನಿಮಗೆಲ್ಲ ತೋರಿಸ್ತೀವಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.